ಹಾಯ್ ಫ್ರೆಂಡ್ಸ್, ಇವತ್ತು ಕೆಸುವಿನ ಬಳ್ಳಿಯ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ಈ ಟೈಮಿಗೆ ಮಾತ್ರ ಸಿಗುವಂಥದ್ದು. ಈ ಕೆಸುವಿನ ಎಲೆಯ ಪತ್ರೊಡೆ ದಂಟಿನ ಹುಳಿ ಮಾಡುವ ಹಾಗೆಯೇ ಇದರ ಬೇರನ್ನ ಅಂದರೆ ಅದರ ಬಳ್ಳಿ ಥರ ಹೋಗಿರ್ತದೆ, ಅದನ್ನು ಬಳಸ್ಕೊಂಡು ಹುಳಿ ಮಾಡೋದು ಹೇಗೆ ಅಂತ ಇವತ್ತು ನೋಡ್ಕೊಳ್ಳೋಣ. ಈ ಬಳ್ಳಿಯ ಹುಳಿ ತುಂಬ ರುಚಿಯಾಗಿರ್ತದೆ. ಇದು ತೋಟದಲ್ಲೆಲ್ಲ ಗೊಬ್ಬರ ಜಾಸ್ತಿ ಇರುವ ಕಡೆ ರಾಶಿ ರಾಶಿಯಾಗಿ ಬೆಳೀತದೆ. ಇದು ನಟ್ಟದಲ್ಲ, ತನ್ನಷ್ಟಕ್ಕೆ ಬರುವಂಥದ್ದು. ಹಾಗೆ ಬಳ್ಳಿ ಕೂಡ ದಪ್ಪ ದಪ್ಪ ಆಗಿರ್ತದೆ. ಮಣ್ಣೆಲ್ಲ ಸ್ವಲ್ಪ ಲೂಸ್ ಆಗಿರುವ ಕಡೆ ಬಳ್ಳಿಗೆ ಉದ್ದಕ್ಕೆ ಹೋಗಿರ್ತದೆ. ನೋಡಿ, ಈ ರೀತಿ ಬಳ್ಳಿ ಹೋಗಿರ್ತದೆ. ಇದು ಮಣ್ಣೆಲ್ಲ ಲೂಸ್ ಆಗಿರುವ ಕಡೆ ಆದರೆ ಸ್ವಲ್ಪ ಉದ್ದಕ್ಕೆ ಹೋಗಿರ್ತದೆ. ಇದೀಗ ಕೊಯ್ಯುವಾಗ ಕಟ್ ಕಟ್ಟಾಗಿ ಹೋಗ್ತದೆ. ಈ ಬಳ್ಳಿಯನ್ನೆಲ್ಲ ಕೊಯ್ದು ತೊಳೆದು ಒಂದಿನ ಹಾಗೆ ಇಡಬೇಕು. ಇದರ ನೀರೆಲ್ಲ ಡ್ರೈ ಆದಮೇಲೆ ಮರುದಿನ ಕ್ಲೀನ್ ಮಾಡಿ ಹುಳಿ ಅಥವಾ ಗೊಜ್ಜನ್ನು ಮಾಡ್ಕೊಳ್ಬೋದು. ಇದು ನೋಡಿ, ನಾವು ಕೊಯ್ದ ತಕ್ಷಣ ಇದನ್ನು ಕ್ಲೀನ್ ಮಾಡಲಿಕ್ಕೆ ಹೋದರೆ ಕೈ ಸರಿ ತುರಿಸ್ತದೆ. ಇದೀಗ ಕೊಯ್ದು ಇದನ್ನು ಚೆನ್ನಾಗಿ ತೊಳೆದು ಒಂದು ದಿನ ಹಾಗೆ ಇಡಬೇಕು. ಅದರ ನೀರೆಲ್ಲ ಡ್ರೈ ಆಗಬೇಕು. ಆವಾಗ ನಮಗೆ ಕ್ಲೀನ್ ಮಾಡುವ ಕೈ ಅಷ್ಟು ತುರಿಸೋದಿಲ್ಲ, ಇಲ್ಲದ್ರೆ ಕೈ ಸರಿ ತುರಿಸ್ತದೆ. ನಾನಿದು ನಿನ್ನೆ ಕೊಯ್ದು ತೊಳೆದು ಇಟ್ಟಂಥದ್ದು. ನೀರು ಡ್ರೈ ಆಗಿದೆ. ಇದು ನೋಡಿ, ಬಾಡಿದಾಗೆ ಆಗಿದೆ. ಇನ್ನಿದನ್ನು ಕ್ಲೀನ್ ಮಾಡಿ ತೆಗಿಬೇಕು. ಅದಕ್ಕಿಂತ ಮೊದಲು ಕೈಗೆ ಸರಿ ಎಣ್ಣೆ ಹಚ್ಚಿ ಕ್ಲೀನ್ ಮಾಡಿದರೆ ಕೈ ತುರಿಸುವುದಿಲ್ಲ. ಇದು ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಹಾಗೆ ಟೈಮ್ ಕೂಡ ಸ್ವಲ್ಪ ತಗೊಳ್ತದೆ. ಆದರೆ ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ ಉಂಟು. ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮಳೆಗಾಲದಲ್ಲಿ ತುಂಬ ಮಳೆ ಇರುವಾಗ ನಮ್ಮ ದೇಹವನ್ನು ಬೆಚ್ಚಗಿಡಲು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಇದು ಸಹಾಯಕವಾಗಿದೆ. ಈ ರೀತಿ ಇದರ ಮೇಲೆ ಇರುವಂಥ ನಾರನ್ನು ಚೆನ್ನಾಗಿ ತೆಗಿಬೇಕು. ತೆಗೆದು ನೋಡಿ, ಒಂದಿಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಎಲ್ಲ ಕ್ಲೀನ್ ಮಾಡಿ ತೆಗೆಯುವ. ಇದು ಕ್ಲೀನ್ ಮಾಡಿ ಆಗುವಾಗ ಸ್ವಲ್ಪ ಇರ್ತದೆ, ಎಷ್ಟಿರುವುದಿಲ್ಲ. ಇನ್ನು ಬೆಂದಾಗುವಾಗ ಇನ್ನೂ ಕೂಡ ಕಮ್ಮಿ ಆಗ್ತದೆ. ಈ ರೀತಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗಿಬೇಕು. ಕ್ಲೀನ್ ಮಾಡಿ ಆಗುವಾಗ ನೋಡಿ, ಇಷ್ಟೇ ಇರುವಂಥದ್ದು. ಇನ್ನು ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಹಾಕಬೇಕು. ಸ್ವಲ್ಪ ಬಿಸಿ ನೀರನ್ನು ಹಾಕಿದರೆ 10 ನಿಮಿಷದಲ್ಲಿ ಇದು ಚೆನ್ನಾಗಿ ನೆನೀತದೆ. ಇದರ ರಸ ಎಲ್ಲ ಬಿಟ್ಕೊಳ್ತದೆ. ಈ ಹುಣಸೆ ಹಣ್ಣಿನ ಬದಲು ಅಂಬಟೆಕಾಯಿ ಇದ್ದರೆ ಅದನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು. ಕೆಲವರು ಅಂಬಟೆಕಾಯಿ, ಈ ಬಳ್ಳಿ, ಅದೇ ರೀತಿ ಹಲಸಿನ ಹಣ್ಣಿನ ಬೀಜವನ್ನು ಹಾಕಿ ಸಾರು ಮಾಡ್ತಾರೆ. ಇದು ತುಂಬ ಸಾರು ಮಾಡೋದಕ್ಕಿಂತ ಈ ರೀತಿ ಹುಳಿ ಮಾಡಿದರೆ ತುಂಬ ರುಚಿ ಜಾಸ್ತಿ. ಇನ್ನು ಈ ಹುಣಸೆ ಹಣ್ಣನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಕೊಳ್ಳೋಣ. ಇನ್ನು ನಮಗೆ ಮಸಾಲೆ ರೆಡಿ ಮಾಡಿಕೊಳ್ಳುವ. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸನ್ನು ತಗೊಳ್ತಾ ಇದ್ದೇನೆ. ನಾನು ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋದಿಲ್ಲ. ಬ್ಯಾಡಗಿ ಮೆಣಸು, ಕೊತ್ತಂಬರಿ ಕಾಳು, ಸ್ವಲ್ಪ ಅರಶಿನ ಪುಡಿ. ಇದನ್ನು ಕಡಿಲಿಕ್ಕೆ ಹುಣಸೆ ಹುಳಿಯ ರಸ ಹಾಕಿ ಕಡಿಯುವಂಥದ್ದು. ನಿಮಗೆ ಬೇಕಾದರೆ ತೆಂಗಿನಕಾಯಿ, ಜೀರಿಗೆ ಎಲ್ಲ ಹಾಕಿ ಕಡಿದು ಸೇರಿಸ್ಕೊಳ್ಬೋದು. ನಾನಿಲ್ಲೊಂದು 15 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ 1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕಿ ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಸೇರಿಸಿ ಈ ಹುಣಸೆ ಹಣ್ಣಿನ ರಸವನ್ನು ಹಿಂಡಿ ಇದಕ್ಕೆ ಹಾಕಿ ರುಬ್ಬಿ ತೆಗಿಬೇಕು. ಇನ್ನು ಈ ಉಳಿದಿರುವ ಹುಣಸೆ ಹಣ್ಣಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ಇಡುವ. ಇನ್ನು ಬಳ್ಳಿಯನ್ನು ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ಇದಕ್ಕೆ ಬಳಸ್ತಾ ಇದ್ದೇನೆ. ಮಣ್ಣಿನ ಪಾತ್ರೆ ಇದ್ದರೆ ಅದನ್ನೇ ಬಳಸ್ಕೊಳ್ಳಿ. ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಈ ಹುಳಿಯನ್ನು ತುಂಬ ಹಾಕಿ ಮಾಡಿದರೆ ಅಷ್ಟು ಒಳ್ಳೆಯದಿರೋದಿಲ್ಲ. ಅದಕ್ಕೆ ಮಣ್ಣಿನ ಪಾತ್ರೆ ಇದ್ದರೆ ಅದನ್ನೇ ಬಳಸ್ಕೊಳ್ಳಿ. ಈ ಬಳ್ಳಿಯನ್ನೆಲ್ಲ ಚೆನ್ನಾಗಿ ತೊಳೆದು ಈ ಪಾತ್ರೆಗೆ ಹಾಕಿ ಇನ್ನು ನಾವು ನೀರು ಹಾಕಿಟ್ಟ ಹುಣಸೆ ಹುಳಿಯನ್ನು ಚೆನ್ನಾಗಿ ಹಿಂಡಿ ಇದಕ್ಕೆ ಸೇರಿಸಬೇಕು. ಈ ಹುಳಿಯ ನೀರಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಹುಳಿಯ ನೀರು ಸೇರಿಸಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. ಇಲ್ಲದಿದ್ದರೆ ಗಂಟಲು ತುರಿಸಿದಾಗೆಲ್ಲ ಆಗ್ತದೆ ಇದನ್ನು ತಿನ್ನುವಾಗ. ಅದಕ್ಕೆ ಇದಕ್ಕೆ ಹುಳಿ ಸರಿ ಸೇರಿಸಬೇಕು. ಇನ್ನು ನಾವು ಪೇಸ್ಟ್ ಮಾಡಿಟ್ಟಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇನ್ನಿದನ್ನು ಲೋ ಫ್ಲೇಮ್ನಲ್ಲಿ ಒಂದು 20ರಿಂದ 25 ನಿಮಿಷ ಬೇಯಿಸಬೇಕು. ಸರಿ ಇದನ್ನು ಮಾತ್ರ ಬೇಯಿಸ್ಕೊಳ್ಬೇಕು.
ಮಧ್ಯದಲ್ಲಿ ಒಂದೆರಡು ಸಲ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಇದೀಗ ನೋಡಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಮೊದಲೇ ಸೇರಿಸಬೇಕಾಗಿತ್ತು, ನನಗೆ ಅದು ಮರ್ತು ಹೋದ್ರಿಂದ ನಾನು ಈಗ ಹಾಕ್ತಾ ಇದ್ದೇನೆ. ಇದೀಗ ನೋಡಿ ಹುಳಿ ರೆಡಿಯಾಗಿದೆ. ಇದನ್ನು ನಾವು ಇವತ್ತು ಬಳಸ್ಕೊಳ್ಳೋದಿಲ್ಲ, ಇದೇ ರೀತಿ ಇಟ್ಟು ಮರುದಿನ ಇದನ್ನು ಬಳಸುವಂಥದ್ದು. ಆಗ ಇದು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬ ರುಚಿಯಾಗಿರ್ತದೆ. ಇದೀಗ ನೋಡುವಾಗ ಖಾರ ಜಾಸ್ತಿ ಇರುವ ಥರ ಕಾಣ್ತದೆ, ಆದರೆ ಮರುದಿನ ಇದು ಹುಳಿ ಖಾರ ಎಲ್ಲ ಹೀರ್ಕೊಂಡು ತುಂಬ ರುಚಿಯಾಗಿರ್ತದೆ. ಈ ರೀತಿ ನಾವು ಒಂದಿನ ಇಟ್ಟು ಬಳಸೋದ್ರಿಂದ ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ಇದೀಗ ನೋಡಿ ಮರುದಿನ ತೆಗೆದಿರುವಂಥದ್ದು. ಇದು ತುಂಬ ಟೇಸ್ಟ್ ಆಗಿರ್ತದೆ ಮರುದಿನ ಆಗುವಾಗ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.